ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 5ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ತನ್ನಿಂದ ತನ್ನ ಉದ್ಧಾರ ಮಾಡ್ಕೊಳ್ಳೋದು ಅಂತಂದ್ರೆ ಏನು ತಿಳ್ಕೊಂಡಿದ್ವಿ. ಮತ್ತೆ ತನ್ನಿಂದ ತನ್ನನ್ನು ಅಧೋಗತಿಗೆ ಕರ್ಕೊಂಡು ಹೋಗೋದು ಅಂತಂದ್ರೆ ಏನು ಅದನ್ನು ಕೂಡ ತಿಳ್ಕೊಂಡ್ವಿ. ಅಂದರೆ ಈ ಮನುಷ್ಯ ಜನ್ಮದ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಂಡು ನಾವು ಭಗವಂತನನ್ನು ಪಡ್ಕೊಳ್ಳೋದೇ ಈ ಮನುಷ್ಯ ಶರೀರದ ಒಂದು ಕರ್ತವ್ಯ. ಆಮೇಲೆ ಭಗವಂತ ನಮ್ಮ ಮೇಲೆ ಕೃಪೆ ಮಾಡಿ ದೇವತೆಗಳಿಗೂ ದುರ್ಲಭವಾಗಿರುವಂಥ ಈ ಮನುಷ್ಯ ಶರೀರವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಕರ್ಮಯೋಗ, ಸಾಂಖ್ಯಯೋಗ ಅಥವಾ ಭಕ್ತಿ ಯೋಗ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಿ ಜನ್ಮವನ್ನು ನಾವು ಸಾರ್ಥಕತೆ ಮಾಡಿಕೊಳ್ಬೇಕು. ಅದನ್ನು ತನ್ನಿಂದ ತನ್ನ ಉದ್ಧಾರವನ್ನು ಮಾಡಿಕೊಳ್ಳೋದು ಅಂತ ಕೂಡ ಹೇಳಿ, ಅದಕ್ಕೆ ವಿಪರೀತವಾಗಿರುವಂಥ ರಾಗದ್ವೇಷ, ಕಾಮಕ್ರೋಧ, ಲೋಭ, ಮೋಹ ಅನ್ನುವಂಥ ದೋಷಗಳಲ್ಲಿ ಸಿಕ್ಕಾಕೊಂಡು ಕೆಟ್ಟ ಕೆಲಸಗಳನ್ನು ಮಾಡಿ ನಮ್ಮನ್ನು ನಾವು ಅದರ ಫಲವಾಗಿ ಹಂದಿ, ನಾಯಿ ಇಂಥ ಒಂದು ಯೋನಿಗಳಲ್ಲಿ ಹುಟ್ಟೋದಕ್ಕೆ ತನ್ನನ್ನು ತಾನು ಅಧೋಗತಿಗೆ ಕರ್ಕೊಂಡು ಹೋಗೋದು ಅಂತ ಕೂಡ ಹೇಳಿದ್ದಾರೆ. ಸೊ ಉಪನಿಷತ್ತಿನಲ್ಲಿ ಕೂಡ ಇದನ್ನು ಆತ್ಮಹತ್ಯೆ ಅಂತಲೇ ಹೇಳಿದ್ದಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಭಗವಂತ ತನ್ನಿಂದಲೇ ತನ್ನ ಉದ್ಧಾರ ಮಾಡಿಕೊಳ್ಳುವಂಥ ಮಾತನ್ನು ಜೀವಿಗೆ ಹೇಳಿ, ಪ್ರಾರಬ್ಧ ಅನ್ನೋದು ಕೆಟ್ಟದಾಗಿದೆ, ಅದಕ್ಕೋಸ್ಕರ ನನ್ನ ಉನ್ನತಿ ಆಗೋದೇ ಇಲ್ಲ ಅಂತ ತಿಳ್ಕೋಬಾರ್ದು. ಅಂದರೆ ಈಗ ನಾನು ಏನೇ ಪ್ರಯತ್ನ ಮಾಡಿದ್ರೂ ನನ್ನನ್ನು ನಾನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನನ್ನ ಪ್ರಾರಬ್ಧದಲ್ಲೇ ಹೀಗಿದೆಯಪ್ಪ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಆಯಿತಾ? ಅದಕ್ಕೋಸ್ಕರನೇ ನನ್ನ ಉನ್ನತಿ ಆಗ್ತಾ ಇಲ್ಲ ಅಂತ ತಿಳ್ಕೋಬೇಡ. ನೀನು ಉನ್ನತ ಮಟ್ಟಕ್ಕೆ ಹೋಗೋದು ಅಥವಾ ಕೆಳಗಡೆ ಬೀಳೋದು ಪ್ರಾರಬ್ಧದ ಅಧೀನದಲ್ಲಿ ಇಲ್ಲ, ಅದು ನಿನ್ನ ಕೈಯಲ್ಲೇ ಇದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆಮೇಲೆ ಸಾಧನೆಯನ್ನು ಮಾಡು, ಮತ್ತು ತನ್ನ ಅವನತಿಯ ಹೊಂಡದಿಂದ, ಅಂದರೆ ನಾನು ಕೆಳಗಡೆ ಬಿದ್ದುಬಿಟ್ಟಿದ್ದೀನಿ ಅಂತ ಅಲ್ಲೇ ಬಿದ್ದುಬಿಡೋದಲ್ಲ, ಅಲ್ಲಿಂದ ಮೇಲೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು. ತನ್ನ ಅವನತಿಯ ಹೊಂಡದಿಂದ ಮೇಲೆ ಎದ್ದು ಉನ್ನತಿಯ ಶಿಖರಕ್ಕೆ ಹೋಗುವಂತ ಭಗವಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ನೋಡಿದ್ರಾ? ಈಗ ನನ್ನ ಪ್ರಾರಬ್ಧದಲ್ಲಿ ಹೀಗೆ ಇದೆ ಬಿಡು, ನಾನು ಹೀಗೆ ಇರಬೇಕು ಅದಲ್ಲ, ನಾನು ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋದು ನನ್ನ ಕೈಯಲ್ಲಿದೆ. ನಾನು ಕೆಳಮಟ್ಟಕ್ಕೆ ಹೋಗೋದೋ ಅಥವಾ ಉನ್ನತ ಮಟ್ಟಕ್ಕೆ ಹೋಗೋದೋ ಅದು ಪ್ರಾರಬ್ಧದ ಅಧೀನದಲ್ಲಿಲ್ಲ, ನಿನ್ನ ಕೈಯಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಸಾಧನೆಯನ್ನ ಮಾಡು, ಆಮೇಲೆ ನೀನೀಗ ಕೆಳಗಡೆ ಬಿದ್ದುಬಿಟ್ಟಿದ್ಯಾ, ಆಯಿತು, ಅಲ್ಲಿಂದ ಹೊರಗಡೆ ಬರುವಂಥ ಪ್ರಯತ್ನ ಮಾಡಿ ಉನ್ನತ ಶಿಖರಕ್ಕೇರು ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರನೇ ಮನುಷ್ಯ ಹೆಚ್ಚಿನ ಎಚ್ಚರದಿಂದ ಮತ್ತು ತತ್ಪರತೆಯ ಜೊತೆಗೆ ಯಾವಾಗಲೂ ತನ್ನ ಉತ್ಥಾನದ, ಅಂದರೆ ಈಗಿರುವಂಥ ಸ್ಥಿತಿಯಿಂದ ಮೇಲಕ್ಕೆ ಹೋಗುವಂತಹ, ಮತ್ತು ರಾಗ, ದ್ವೇಷ, ಕಾಮ, ಕ್ರೋಧ, ಭೋಗ, ಆಲಸ್ಯ, ಪ್ರಮಾದ ಮತ್ತು ಪಾಪದ ಆಚರಣೆಯನ್ನು ಕಂಪ್ಲೀಟಾಗಿ ತ್ಯಾಗ ಮಾಡಿ ಶಮ, ದಮ, ತಿತಿಕ್ಷ, ವಿವೇಕ ಮತ್ತು ವೈರಾಗ್ಯ ಇಂತಹ ಸದ್ಗುಣಗಳನ್ನು ಸಂಗ್ರಹ ಮಾಡುವಂತಹ ಎಲ್ಲ ಒಳ್ಳೆ ಗುಣಗಳನ್ನು ಎಲ್ಲ ನಮ್ಮ ಹತ್ರ ಕೂಡ ಹಾಕ್ಕೋಬೇಕು. ಮತ್ತು ವಿಷಯ ಚಿಂತನೆಯನ್ನು ಬಿಟ್ಟು ಶ್ರದ್ಧೆ ಮತ್ತು ಪ್ರೀತಿಯಿಂದ ಭಗವಂತನ ಚಿಂತನೆ ಮಾಡುವಂಥದ್ದು, ಮತ್ತು ಭಜನೆ, ಧ್ಯಾನ ಮತ್ತು ಸೇವಾ, ಸತ್ಸಂಗ ಇಂಥದ್ರಿಂದ ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಸಾಧನೆಯನ್ನು ನಾವು ಮಾಡಬೇಕು. ಮತ್ತು ಭಗವತ್ ಪ್ರಾಪ್ತಿ ಆಗೋ ತನಕ ಒಂದು ಕ್ಷಣಕ್ಕಾದರೂ ಕೂಡ ಸ್ವಲ್ಪ ಕೂಡ ನಾವು ಹಿಂದೆ ಸರಿಯೋದು ಮತ್ತು ನಿಲ್ಲೋದು ಇದ್ಯಾವುದೂ ಮಾಡಬಾರ್ದು. ಯಾವಾಗಲೂ ಭಗವಂತನ ಚಿಂತನೆಯಲ್ಲಿ ಮುಳುಗಿರಬೇಕು. ಆ ರೀತಿ ನಾವು ಭಗವಂತನಲ್ಲಿ ಮುಳುಗೋದಕ್ಕೆ ನಮಗೇನೇನು ಉಪಯೋಗ ಆಗುತ್ತೋ ಅಂಥದ್ದನ್ನು ನಾವು ಹೆಚ್ಚು ಮಾಡಿಕೊಳ್ತಾ ಹೋಗಬೇಕು. ಏನು? ಭಗವಂತನ ಚಿಂತನೆ ಮಾಡುವಂಥದ್ದು, ಭಜನೆ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು, ಸತ್ಸಂಗ ಮಾಡುವಂಥದ್ದು, ಇದರಿಂದ ಎಲ್ಲ ನಾವು ಇಂಥ ಸಾಧನೆಗಳನ್ನು ಮಾಡ್ತಾ ಹೋಗಬೇಕು. ಅವಾಗೇನಾಗುತ್ತೆ, ನಾವು ಭಗವಂತನ ಪ್ರಾಪ್ತಿ ಆಗೋವರೆಗೂ ಕೂಡ ಇದನ್ನೆಲ್ಲ ಮಾಡ್ತಾ ಇರಬೇಕು. ಒಂದು ಕ್ಷಣನೂ ಕೂಡ ನಾವು ಸುಮ್ಮನೆ ಇರಬಾರ್ದು. ಭಗವತ್ ಕೃಪೆಯ ಬಲದಿಂದ ಧೈರ್ಯ, ಸಾಹಸ ಮತ್ತು ದೃಢ ನಿಶ್ಚಯದ ಜೊತೆ ತನ್ನನ್ನು ಸ್ವಲ್ಪವೂ ಕೂಡ ಕದಲಿಸ್ಕೊಳ್ಳದೆ ಉತ್ತರೋತ್ತರ ಉನ್ನತಿಯ ಹಾದಿಯಲ್ಲಿ ತಾನು ಮುಂದುವರಿತಾ ಇರಬೇಕು. ಆಯಿತಾ? ಈಗ ನಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಏನು? ನನ್ನ ಒಂದು ಉನ್ನತ ಮಟ್ಟಕ್ಕೆ ನಾನೇ ಕಾರಣ, ನನ್ನ ಅವನತಿಗೂ ಕೂಡ ನಾನೇ ಕಾರಣ. ಅದಕ್ಕೆ ಮನುಷ್ಯ ತನಗೆ ತಾನೇ ಮಿತ್ರ, ತನಗೆ ತಾನೇ ಶತ್ರು ಅಂತ ಹೇಳಿರುವಂಥದ್ದು. ಅಯ್ಯೋ ಬಿಡಿ, ನನ್ನ ಒಂದು ಹಣೆ ಬರನೇ ಹೀಗೆ ಹಾಗೆ ಅಂತೆಲ್ಲ ಕೂತ್ಕೋಬಾರ್ದು ನಾವು.
ನಾವು ಮಾಡುವಂಥ ಸಾಧನೆಯನ್ನು ಭಗವಂತನನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಬುದ್ಧಿಯಿಂದ, ನಮ್ಮ ಮನಸ್ಸಿನಿಂದ, ನಮ್ಮ ಶಾರೀರಿಕವಾಗಲಿ ಏನೇ ಆಗಿರಲಿ ಎಲ್ಲ ಕಡೆ ನಾವು ಭಗವಂತನನ್ನೇ ಸ್ಮರಿಸ್ತಾ ಇರಬೇಕು. ನಾನು ಏನೇ ಮಾಡ್ತಾ ಇದ್ರೂ ಭಗವಂತನ ಚಿಂತನೆ ನನ್ನ ಒಳಗಡೆ ಇರಬೇಕು. ಆ ರೀತಿ ಭಗವಂತನನ್ನು ಪ್ರೀತಿಯಿಂದ, ಶ್ರದ್ಧೆಯಿಂದ ಚಿಂತನೆ ಮಾಡ್ತಾ ಭಜನೆ, ಧ್ಯಾನ, ಸೇವೆ, ಸತ್ಸಂಗ ಈ ರೀತಿ ಮಾಡ್ತಾ ಮಾಡ್ತಾ ನಮ್ಮ ಸಾಧನೆಯನ್ನು ಮಾಡ್ತಾ ಇರಬೇಕು. ಭಗವಂತ ಸಿಗೋವರೆಗೂ ನಾವು ಇದನ್ನು ಬಿಡಬಾರ್ದು ಅಂತ ಹೇಳ್ತಾ ಇರೋದು. ಎಲ್ಲಾದರೂ ನಾವು ಸ್ವಲ್ಪ ಬಿಟ್ವಿ ಅಂತಂದರೆ ಅಲ್ಲಿ ಮಾಯೆ ಅನ್ನೋದು ಸೇರ್ಕೊಂಡ್ಬಿಡುತ್ತೆ. ಆವಾಗ ಮತ್ತೆ ನಾವು ಕೆಳಮಟ್ಟಕ್ಕೆ ಬೀಳುವಂಥ ಒಂದು ಪ್ರಸಂಗ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಧೈರ್ಯ ಇರಬೇಕು. ಭಗವಂತನ ಕೃಪೆ ಅನ್ನುವಂತಹ ಒಂದು ಬಲ ಇದ್ದೆ, ಆ ಬಲದಿಂದ ನಮಗೆ ಧೈರ್ಯ, ಸಾಹಸ ಮತ್ತು ನಮ್ಮಲ್ಲಿ ಒಂದು ದೃಢವಾದಂಥ ನಿಶ್ಚಯ ಇರಬೇಕು. ನಮ್ಮನ್ನು ಯಾರೂ ಈ ಒಂದು ಸಾಧನೆಯಿಂದ ಕದಲಿಸೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಇರಬೇಕು. ಆ ರೀತಿ ಮಾಡಿದಾಗ ಮಾತ್ರ ನಾವು ಉನ್ನತ ಮಟ್ಟಕ್ಕೆ ಏರ್ತಾ ಹೋಗ್ತೀವಿ. ಎಲ್ಲಾದರೂ ಸ್ವಲ್ಪ ನಾವೇನಾದರೂ ಲೂಸ್ ಬಿಟ್ವಿ ಅಂತಂದರೆ ನಾವು ಮತ್ತೆ ಅಧೋಪತನಕ್ಕೆ ಇಳಿದು ಬಿಡ್ತೀವಿ. ಅದಕ್ಕೋಸ್ಕರ ನಮ್ಮನ್ನು ನಾವು ಆ ರೀತಿ ಉನ್ನತ ಮಟ್ಟಕ್ಕೆ ಏರಿಸ್ಕೊಳ್ಳೋದಕ್ಕೆ ಏನು ಬೇಕೋ ಆ ಸಾಧನೆಯನ್ನು ಬಿಡದೆ ಪ್ರತಿನಿತ್ಯ ಮಾಡ್ತಾ ಇರಬೇಕು. ಮನುಷ್ಯ ತನ್ನ ಸ್ವಭಾವ ಮತ್ತು ಕರ್ಮಗಳಲ್ಲಿ ಸುಧಾರಣೆಯನ್ನು ಮಾಡಿಕೊಂಡಷ್ಟು ಅವನ ಉನ್ನತಿ ಆಗುತ್ತೆ. ಸ್ವಭಾವ ಮತ್ತು ಕರ್ಮಗಳ ಸುಧಾರಣೆನೇ ಉನ್ನತಿ ಅಥವಾ ಉತ್ಥಾನ ಅಂತ ಹೇಳ್ತಾರೆ. ಅದಕ್ಕೆ ವಿಪರೀತವಾಗಿ ಸ್ವಭಾವ ಮತ್ತು ಕರ್ಮಗಳಲ್ಲಿ ದೋಷಗಳು ಹೆಚ್ಚಾದರೆ ಅದು ಅವನತಿ ಮತ್ತು ಪತನವಾಗುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಮುಂದುವರಿತಾ ಹೋಗಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.